ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಭಾಗವಹಿಸುತ್ತಾರೆ ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನೆ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾದ ಡಾ ವಿನಯ್ ಕುಮಾರ್ ಎಸ್. ಯೋಗ ಮತ್ತು ಅದರ ಶಿಕ್ಷಣ. ಯೋಗ ಅಂತ ಹೇಳಿದ ತಕ್ಷಣ ಈ ಯೋಗ ಬೆಳೆದಂಥದ್ದು ನಮ್ಮ ಭಾರತದಲ್ಲೇ ಆದರೂ ಕೂಡ ಪ್ರಪಂಚಾದ್ಯಂತ ಎಲ್ಲರಿಗೂ ಕೂಡ ಇದರ ಬಗ್ಗೆ ಅರಿವು ಮೂಡಿದೆ. ಏನೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದ ನಂತರ ಆಗಿರುವಂಥದ್ದು. ಆದರೂ ಕೂಡ ಈ ಯೋಗ ಎಜುಕೇಷನ್ಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಮೊದಲನೇದಾಗಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ನಾವು ಯೋಗದ ಅರ್ಥವನ್ನ ನಾವು ಕೇಳಿದ್ರೆ ಗೂಗಲಲ್ಲಿ ಮೀನಿಂಗ್ ಆಫ್ ಯೋಗ ಅಂತ ಕೊಟ್ಟಿದ ತಕ್ಷಣ ಅದರಲ್ಲಿ ಬರುವಂತಹ ವಿಚಾರವನ್ನ ನಾವು ಓದಿದಾಗ ಅದು ಒಂದು ಯೋಗ ಇನ್ವಾಲ್ವ್ಸ್ ಆಸನ, ಪ್ರಾಣಾಯಾಮ ಅಂಡ್ ಮೆಡಿಟೇಷನ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬರುತ್ತೆ. ನಮ್ಮ ಪ್ರಶ್ನೆ ಏನಿತ್ತು, ಮೀನಿಂಗ್ ಆಫ್ ಯೋಗ. ಆದರೆ ಅಲ್ಲಿ ತೋರಿಸುವಂಥದ್ದು ಏನಾಗಿದೆ, ಅದು ಏನು ಒಳಗೊಂಡಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಹೊರತಾಗಿ ಅದರ ಅರ್ಥವನ್ನ ಹೇಳ್ತಾ ಇಲ್ಲ. ಆ ರೀತಿ ಆಗಬಾರದು. ಈ ಯೋಗದ ಅರ್ಥ ಏನು ಅಂತ ನಾವು ನೋಡ್ತಾ ಬಂದಾಗ, ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳಲಾಗುತ್ತೆ ಋಗ್ವೇದದಲ್ಲಿ. ಅಂದ್ರೆ ಯೂನಿಯನ್ ಆಫ್ ಮೆನಿ ಥಿಂಗ್ಸ್ ಟುಗೆದರ್ ಇಸ್ ಕಾಲ್ಡ್ ಯೋಗ ಅನ್ನುವಂಥದ್ದು. ಸೊ ಈಗ ಮತ್ತೆ ಪ್ರಶ್ನೆ ಹುಟ್ಟುತ್ತೆ, ಮೆನಿ ಥಿಂಗ್ಸ್ ಅಂತ ಅಂದ್ರೆ ಏನು ಅನ್ನುವಂಥ ನಿಟ್ಟಿನಲ್ಲಿ. ಆಗ ಸಾಮಾನ್ಯವಾಗಿ ಬಾಡಿ, ಬ್ರೆತ್, ಮೈಂಡ್ ಅಂಡ್ ಸೋಲ್ ಅಂತ ಕೂಡ ಹೇಳ್ತಾರೆ. ಅಥವಾ ಯೂನಿಯನ್ ಆಫ್ ವಾಟ್ ಅಂತ ಹೇಳಿದಾಗ ಜೀವಾತ್ಮವನ್ನ ಪರಮಾತ್ಮನಲ್ಲಿ ಸೇರಿಸುವಂಥದ್ದೇ ಯೋಗ ಅಂತ ಕೂಡ ಹೇಳಲಾಗುತ್ತೆ. ಅದು ಅತಿ ಎತ್ತರದಲ್ಲಿರುವಂತಹ ಒಂದು ಉತ್ತರ. ಆದ್ರೆ ಆಧುನಿಕವಾಗಿ ಈಗ ಆತ್ಮ ಮತ್ತು ಪರಮಾತ್ಮದ ಬಗ್ಗೆ ಮಾತಾಡಿದ್ರೆ ಇಸ್ ಇಟ್ ಅಕ್ಸೆಪ್ಟಬಲ್ ಬೈ ಎವ್ರಿ ಒನ್? ಖಂಡಿತವಾಗೂ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಆದಷ್ಟು ನಾವು ಸಿಂಪಲ್ ಆಗಿ ಎಲ್ಲರಿಗೂ, ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ವಿಚಾರವನ್ನ ನಾವು ತಿಳ್ಕೋಬೇಕು ಅಂತ ಅನ್ನೋದೇ ಆದ್ರೆ, ಈಗ ಮಾಡುವಂತದ್ದೇ ಆದ್ರೆ ಯೋಗ ಮಾಡೋದು ಯಾರು? ನಾವು ಮನುಷ್ಯರೇ ಅಲ್ವಾ? ಪ್ರಾಣಿ ಪಕ್ಷಿಗಳು ಕೂಡ ಮಾಡುತ್ತವೆ. ಆದ್ರೆ ಅವುಗಳನ್ನ ನೋಡಿ ನಮ್ಮ ಒಂದು ನೈಸರ್ಗಿಕ ದೇಹದ ಆಕೃತಿಯನ್ನ ಮಾಡೋದು ಅಥವಾ ದೇಹದಲ್ಲಿ ಇರುವಂತಹ ಉಸಿರಾಟವಾದ ಪ್ರಕ್ರಿಯೆಯನ್ನ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಾವು ಪ್ರಕೃತಿಯಲ್ಲಿ ನೋಡಿ ಪ್ರಕೃತಿಯ ಜೊತೆಗೆ ನಾವು ಬದುಕಬೇಕಾಗಿರೋದ್ರಿಂದ ಅವುಗಳನ್ನ ಆ ಒಂದು ಹೆಸರುಗಳ ಮುಖಾಂತರ ನಾವು ಹೇಳ್ತಾ ಬಂದಿದ್ದೀವಿ. ಈಗ ಮುಖ್ಯವಾಗಿ ಹೇಗೆ ನಾವು ಮನುಷ್ಯರನ್ನ ಗುರುತಿಸ್ತೀವಿ? ಕೆಲವರು ಹೇಳ್ಬೋದು ಮನುಷ್ಯರು ಮಾತಾಡ್ತಾರೆ ಅಂತ. ಪ್ರಾಣಿಗಳ ಆ ಒಂದು ಅನಿಮಲ್ ಕಿಂಗ್ಡಮ್ ನಲ್ಲಿ, ಈಗ ಪಕ್ಷಿಗಳಲ್ಲಿ ಎಸ್ಪೆಷಲಿ ಪ್ಯಾರೆಟ್ ಮಾತಾಡುತ್ತವೆ. ಬುದ್ಧಿಶಕ್ತಿ ಮನುಷ್ಯರಿಗಿಂತ ಈಗಿನ ಕಾಲದಲ್ಲಿ ಬುದ್ಧಿಶಕ್ತಿ ಪ್ರಾಣಿಗಳಿಗೆ ಹೆಚ್ಚಾಗಿದೆ. ಆದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ದೇಹ, ಈ ಮನುಷ್ಯನ ದೇಹದ ಆಕೃತಿ ಏನಿದೆ, ಈ ರೀತಿಯಾದಂತಹ ಆಕಾರ ಬೇರೆ ಯಾವ ಪ್ರಾಣಿಗೂ ಇಲ್ಲ, ಯಾವ ಜೀವಿಗೂ ಇಲ್ಲ. ನನ್ನಂತಹ ದೇಹ ಬೇರೆ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಸೊ ನಾವು ಆಸ್ ಎ ಇಂಡಿವಿಜುವಲ್. ನಂತರ ದೇಹ ಇದೆ, ಆದ್ರೆ ದೇಹ ಇದ್ರೆ ಅಷ್ಟೇ ಸಾಕ? ಅದಕ್ಕೆ ಪ್ರಾಣ ಇರಬೇಕು, ಉಸಿರಾಟ ಇರಬೇಕು. ಆ ಉಸಿರಾಟದ ಜೊತೆ ದೇಹ ಮತ್ತು ಉಸಿರಾಟ ಇದೆ ಅಂದ್ರೆ ಸಂಪೂರ್ಣ ಅನಿಸ್ಕೋತೀವ? ಇಲ್ಲ. ಮನಸ್ಸಿರಬೇಕು, ಅಂದ್ರೆ ಮೈಂಡ್ ಇರಬೇಕು. ಮೈಂಡ್ ಇದ್ರೆ ಸಾಕ? ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡುವಂತಹ ಬುದ್ಧಿಶಕ್ತಿ ಇರಬೇಕು. ಬುದ್ಧಿಶಕ್ತಿ ಇದ್ರೆ ಸಾಕ? ಎಲ್ಲವನ್ನ ಗಳಿಸಬಹುದು. ಆದ್ರೆ ಬದುಕ್ತಾ ಇರೋದು ಏನಕ್ಕೆ ನಾವು ಮನುಷ್ಯರಾಗಿ? ಸಂತೋಷಕ್ಕಾಗಿ. ಸೊ ಈ 5 ವಿಚಾರ, ಬಾಡಿ, ಬ್ರೆತ್, ಮೈಂಡ್, ಕಂಟ್ರೋಲಿಂಗ್ ಆಫ್ ಮೈಂಡ್ ಅಂಡ್ ಹ್ಯಾಪಿನೆಸ್, ಈ ವಿಚಾರಗಳನ್ನ ಒಟ್ಟಿಗೆ ನಾವು ಯಾವಾಗ ಒಗ್ಗೂಡಿಸಿ ಅಭ್ಯಾಸವನ್ನ ಮಾಡ್ತೀವೋ ಅದು ನಿಜವಾದ ಯೋಗ ಅಂತ ಅನಿಸ್ಕೊಳ್ಳುತ್ತೆ. ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನೆ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾದ ಡಾ ವಿನಯ್ ಕುಮಾರ್ ಎಸ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಚೈತ್ರ ಎನ್ಎಸ್. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಾಳೆ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ.